ಶಾಲೆಯ ಆವರಣ ರಣರಂಗವಾಗಿತ್ತು. ಕ್ಲಾಸ್ನಲ್ಲಿ ಇರಬೇಕಾದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ರು. ಪಾಠ ಕೇಳಬೇಕಿದ್ದ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಪಾಠ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಹೇಳ್ತೀವಿ ನೋಡಿ. ಆಕ್ರೋಶ, ಆವೇಶ, ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಸಮರ, ಸರ್ಕಾರದ ವಿರುದ್ಧ ಕಿಚ್ಚು. ಇಂತಹ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಥಣಿಸಂದ್ರದ ಫಾತಿಮಾ ಲೇಔಟ್ನಲ್ಲಿ. ಶಾಲೆ ಬಳಿ ಪಬ್ಗೆ ಅನುಮತಿ, ಸ್ಥಳೀಯರ ಆಕ್ರೋಶ. ಅಬಕಾರಿ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಿಟ್ಟು, ಸ್ಫೋಟ. ಹೌದು, ಇಲ್ಲಿ ನೋಡಿ, ಪಕ್ಕದಲ್ಲಿಯೇ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕನೇ ಪಬ್ ಇದ್ದು ದುಡ್ಡಿನಾಸೆಗೆ ಪಬ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ರು. ಆಕ್ರೋಶ ಹೊರಹಾಕಿದ್ರು. ಶಾಲಾ ಕಾಲೇಜು ಪಕ್ಕದಲ್ಲೇ ಪಬ್ ಬಾರ್ಗೆ ಅನುಮತಿ ನೀಡಿರುವ ಅಬಕಾರಿ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬರ್ತಿದ್ದ ಹಾಗೆ ಸ್ಥಳೀಯರು ಸ್ಟೂಡೆಂಟ್ಸ್ ಸಿಡಿದೆದ್ದಿದ್ದಾರೆ. ಸ್ಕೂಲ್ ಪಕ್ಕ ಪಬ್ಗೆ ಅನುಮತಿ ಕೊಟ್ಟಿರೋರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಅಬಕಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಯತ್ನಿಸಿದ್ರು. ಆಕ್ರೋಶ ಸ್ಫೋಟವಾಗ್ತಾ ಇದ್ದ ಹಾಗೆ ಟೇಪ್ ಹಿಡಿದು ಅಳತೆ ಸಹ ಮಾಡಿದ್ರು. School and a college here, and next to our school and college there is a Zudio, and in Zudio building they are opening a restaurant and bar, which is not going to be good for students. It is about the safety or the female who are coming and studying here. ನಿಯಮದ ಪ್ರಕಾರ ಸ್ಕೂಲ್ನ 100 ಮೀಟರ್ ಅಂತರದಲ್ಲಿ ಮದ್ಯಪಾನ, ಸಿಗರೇಟ್ ಮಾರಾಟ ಮಾಡುವಂತಿಲ್ಲ ಅನ್ನೋ ನಿಯಮ ಇದೆ. ಆದರೆ ಈ ರೀತಿಯಲ್ಲಿ ದುಡ್ಡಿನಾಸೆಗೆ ಸ್ಕೂಲ್ ಪಕ್ಕಾನೇ ಅನುಮತಿ ಕೊಡೋದು ಎಷ್ಟು ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಲೆಯ ಆವರಣ ರಣರಂಗವಾಗಿತ್ತು. ಕ್ಲಾಸ್ನಲ್ಲಿ ಇರಬೇಕಾದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ರು. ಪಾಠ ಕೇಳಬೇಕಿದ್ದ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಪಾಠ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಹೇಳ್ತೀವಿ ನೋಡಿ. ಆಕ್ರೋಶ, ಆವೇಶ, ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಸಮರ, ಸರ್ಕಾರದ ವಿರುದ್ಧ ಕಿಚ್ಚು. ಇಂತಹ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಥಣಿಸಂದ್ರದ ಫಾತಿಮಾ ಲೇಔಟ್ನಲ್ಲಿ. ಶಾಲೆ ಬಳಿ ಪಬ್ಗೆ ಅನುಮತಿ, ಸ್ಥಳೀಯರ ಆಕ್ರೋಶ. ಅಬಕಾರಿ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಿಟ್ಟು, ಸ್ಫೋಟ. ಹೌದು, ಇಲ್ಲಿ ನೋಡಿ, ಪಕ್ಕದಲ್ಲಿಯೇ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕನೇ ಪಬ್ ಇದ್ದು ದುಡ್ಡಿನಾಸೆಗೆ ಪಬ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ರು. ಆಕ್ರೋಶ ಹೊರಹಾಕಿದ್ರು. ಶಾಲಾ ಕಾಲೇಜು ಪಕ್ಕದಲ್ಲೇ ಪಬ್ ಬಾರ್ಗೆ ಅನುಮತಿ ನೀಡಿರುವ ಅಬಕಾರಿ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬರ್ತಿದ್ದ ಹಾಗೆ ಸ್ಥಳೀಯರು ಸ್ಟೂಡೆಂಟ್ಸ್ ಸಿಡಿದೆದ್ದಿದ್ದಾರೆ. ಸ್ಕೂಲ್ ಪಕ್ಕ ಪಬ್ಗೆ ಅನುಮತಿ ಕೊಟ್ಟಿರೋರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಅಬಕಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಯತ್ನಿಸಿದ್ರು. ಆಕ್ರೋಶ ಸ್ಫೋಟವಾಗ್ತಾ ಇದ್ದ ಹಾಗೆ ಟೇಪ್ ಹಿಡಿದು ಅಳತೆ ಸಹ ಮಾಡಿದ್ರು. School and a college here, and next to our school and college there is a Zudio, and in Zudio building they are opening a restaurant and bar, which is not going to be good for students. It is about the safety or the female who are coming and studying here. ನಿಯಮದ ಪ್ರಕಾರ ಸ್ಕೂಲ್ನ 100 ಮೀಟರ್ ಅಂತರದಲ್ಲಿ ಮದ್ಯಪಾನ, ಸಿಗರೇಟ್ ಮಾರಾಟ ಮಾಡುವಂತಿಲ್ಲ ಅನ್ನೋ ನಿಯಮ ಇದೆ. ಆದರೆ ಈ ರೀತಿಯಲ್ಲಿ ದುಡ್ಡಿನಾಸೆಗೆ ಸ್ಕೂಲ್ ಪಕ್ಕಾನೇ ಅನುಮತಿ ಕೊಡೋದು ಎಷ್ಟು ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ.
ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಲೆಯ ಆವರಣ ರಣರಂಗವಾಗಿತ್ತು. ಕ್ಲಾಸ್ನಲ್ಲಿ ಇರಬೇಕಾದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ರು. ಪಾಠ ಕೇಳಬೇಕಿದ್ದ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಪಾಠ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಹೇಳ್ತೀವಿ ನೋಡಿ. ಆಕ್ರೋಶ, ಆವೇಶ, ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಸಮರ, ಸರ್ಕಾರದ ವಿರುದ್ಧ ಕಿಚ್ಚು. ಇಂತಹ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಥಣಿಸಂದ್ರದ ಫಾತಿಮಾ ಲೇಔಟ್ನಲ್ಲಿ. ಶಾಲೆ ಬಳಿ ಪಬ್ಗೆ ಅನುಮತಿ, ಸ್ಥಳೀಯರ ಆಕ್ರೋಶ. ಅಬಕಾರಿ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಿಟ್ಟು, ಸ್ಫೋಟ. ಹೌದು, ಇಲ್ಲಿ ನೋಡಿ, ಪಕ್ಕದಲ್ಲಿಯೇ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕನೇ ಪಬ್ ಇದ್ದು ದುಡ್ಡಿನಾಸೆಗೆ ಪಬ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ರು. ಆಕ್ರೋಶ ಹೊರಹಾಕಿದ್ರು. ಶಾಲಾ ಕಾಲೇಜು ಪಕ್ಕದಲ್ಲೇ ಪಬ್ ಬಾರ್ಗೆ ಅನುಮತಿ ನೀಡಿರುವ ಅಬಕಾರಿ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬರ್ತಿದ್ದ ಹಾಗೆ ಸ್ಥಳೀಯರು, ಸ್ಟೂಡೆಂಟ್ಸ್ ಸಿಡಿದೆದ್ದಿದ್ದಾರೆ. ಸ್ಕೂಲ್ ಪಕ್ಕ ಪಬ್ಗೆ ಅನುಮತಿ ಕೊಟ್ಟಿರೋರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಅಬಕಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಯತ್ನಿಸಿದ್ರು. ಆಕ್ರೋಶ ಸ್ಫೋಟವಾಗ್ತಾ ಇದ್ದ ಹಾಗೆ ಟೇಪ್ ಹಿಡಿದು ಅಳತೆ ಸಹ ಮಾಡಿದ್ರು. School and a college here, and next to our school and college there is a Zudio, and in Zudio building they are opening a restaurant and bar, which is not going to be good for students. It is about the safety or the female who are coming and studying here. ನಿಯಮದ ಪ್ರಕಾರ ಸ್ಕೂಲ್ನ 100 ಮೀಟರ್ ಅಂತರದಲ್ಲಿ ಮದ್ಯಪಾನ, ಸಿಗರೇಟ್ ಮಾರಾಟ ಮಾಡುವಂತಿಲ್ಲ ಅನ್ನೋ ನಿಯಮ ಇದೆ. ಆದ್ರೆ ಈ ರೀತಿಯಲ್ಲಿ ದುಡ್ಡಿನಾಸೆಗೆ ಸ್ಕೂಲ್ ಪಕ್ಕಾನೇ ಅನುಮತಿ ಕೊಡೋದು ಎಷ್ಟು ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಲೆಯ ಆವರಣ ರಣರಂಗವಾಗಿತ್ತು. ಕ್ಲಾಸ್ನಲ್ಲಿ ಇರಬೇಕಾದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ರು. ಪಾಠ ಕೇಳಬೇಕಿದ್ದ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಪಾಠ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟಕ್ಕೂ ಅಲ್ಲಾಗಿದ್ದೇನು ಹೇಳ್ತೀವಿ ನೋಡಿ. ಆಕ್ರೋಶ, ಆವೇಶ, ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಸಮರ, ಸರ್ಕಾರದ ವಿರುದ್ಧ ಕಿಚ್ಚು. ಇಂತಹ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಥಣಿಸಂದ್ರದ ಫಾತಿಮಾ ಲೇಔಟ್ನಲ್ಲಿ. ಶಾಲೆ ಬಳಿ ಪಬ್ಗೆ ಅನುಮತಿ, ಸ್ಥಳೀಯರ ಆಕ್ರೋಶ. ಅಬಕಾರಿ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಿಟ್ಟು, ಸ್ಫೋಟ. ಹೌದು, ಇಲ್ಲಿ ನೋಡಿ, ಪಕ್ಕದಲ್ಲಿಯೇ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕನೇ ಪಬ್ ಇದ್ದು ದುಡ್ಡಿನಾಸೆಗೆ ಪಬ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ರು. ಆಕ್ರೋಶ ಹೊರಹಾಕಿದ್ರು. ಶಾಲಾ ಕಾಲೇಜು ಪಕ್ಕದಲ್ಲೇ ಪಬ್ ಬಾರ್ಗೆ ಅನುಮತಿ ನೀಡಿರುವ ಅಬಕಾರಿ ಅಧಿಕಾರಿಗಳು ಇಂದು ಸ್ಥಳಕ್ಕೆ ಬರ್ತಿದ್ದ ಹಾಗೆ ಸ್ಥಳೀಯರು, ಸ್ಟೂಡೆಂಟ್ಸ್ ಸಿಡಿದೆದ್ದಿದ್ದಾರೆ. ಪಬ್ಗೆ ಅನುಮತಿ ಕೊಟ್ಟಿರೋರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ನಿಂತು ಅಬಕಾರಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಯತ್ನಿಸಿದ್ರು. ಆಕ್ರೋಶ ಸ್ಫೋಟವಾಗ್ತಾ ಇದ್ದ ಹಾಗೆ ಟೇಪ್ ಹಿಡಿದು ಅಳತೆ ಸಹ ಮಾಡಿದ್ರು. School and a college here, and next to our school and college there is a Zudio, and in Zudio building they are opening a restaurant and bar, which is not going to be good for students. It is about the safety or the female who are coming and studying here. ನಿಯಮದ ಪ್ರಕಾರ ಸ್ಕೂಲ್ನ 100 ಮೀಟರ್ ಅಂತರದಲ್ಲಿ ಮದ್ಯಪಾನ, ಸಿಗರೇಟ್ ಮಾರಾಟ ಮಾಡುವಂತಿಲ್ಲ ಅನ್ನೋ ನಿಯಮ ಇದೆ. ಆದ್ರೆ ಈ ರೀತಿಯಲ್ಲಿ ದುಡ್ಡಿನಾಸೆಗೆ ಸ್ಕೂಲ್ ಪಕ್ಕಾನೇ ಅನುಮತಿ ಕೊಡೋದು ಎಷ್ಟು ಸರಿ ಅನ್ನೋದೇ ಎಲ್ಲರ ಪ್ರಶ್ನೆ.
ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.